ಇಲ್ಲೋ, ಇವ್ ನೋಡಿ ನನ್ನ ಮೇಲೆ ಅನುಮಾನ ಪಡ್ತೀರೇನೋ ಅಂತ ಅನ್ಕೊಂಡೆ ನಾನು. ನೋಡು, ಒಂದು ರಿಲೇಶನ್ಶಿಪ್ ಇರುತ್ತಾ ಅಂದ್ರೆ ಮೊದಲು ಅದ್ರೊಳಗೆ ನಂಬಿಕೆ ಇರಬೇಕು. ನೀನು ಯಾವಾಗ ನನಗೆ ಅವನ ವಿಷಯ ಎಲ್ಲ ಹೇಳಿ ಮುಂದೆ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಿ, ಆವಾಗಲೇ ನನಗೆಲ್ಲ ಅರ್ಥ ಆಯಿತು. ನಾನು ತಲೆ ಕೆಸ್ಕೊಳಕ್ಕೆ ಹೋಗಲಿಲ್ಲ. ನಿನ್ನ ಮೇಲೆ ನಾನು ಯಾವತ್ತೂ ಅನುಮಾನ ಪಡಲ್ಲ. ಸಾಕು ರೀ, ನನಗಷ್ಟೇ ಸಾಕು. ನೀವು ನನ್ನ ನಂಬ್ತಿರಲ್ಲ, ಅಷ್ಟೇ ಸಾಕು. ಈಗ ನಾನು ತನು ಮನ ದನ ಎಲ್ಲನೂ ನಿಮ್ಗಾಗಿ ಬದುಕಬೇಕು ಅಂತ ಅನ್ಕೊಂಡೀನಿ. ಅದಷ್ಟೇ ಸತ್ಯ, ಅದಷ್ಟೇ ಸತ್ಯ. ಇಂಥವ್ರು ಎಷ್ಟು ಮಂದಿ ಬಂದ್ರೂ ನಾನು ನೀನು ಯಾವುದೇ ಕಾರಣಕ್ಕೂ ಮೋಸ ಹೋಗಲ್ಲ. ಇಂಥವ್ರ ಪ್ರೀತಿ ಬೆಲೆಗೂ ಬೀಳಲ್ಲ. ನಾನು ಯಾವತ್ತಿದ್ರು ನಿಮ್ಮೋಳು ರೀ, ನಿಮ್ಮೋಳು. ಹಾಂ, ಅಂದಂಗೆ ಅತ್ತಿಯರಿಗೆ ಮಾವರಿಗೆ ಒಂದು ಮನೆ ಸಿಕ್ಕೈತಿ. ಯಾವತ್ತು ಕರ್ಕೊಂಬರೋಣ? ಹೌದಾ, ಸಿಕ್ತ? ನಿಜವಾಗ್ಲೂ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಪ್ಪ. ನಾಳೆ ಕರ್ಕೊಂಬರೋಣ. ಅಲ್ಲಿವೆಲ್ಲ ಸಾಮಾನನ ಒಂದು ಇದಕ್ಕೆ ಹೇಳ್ತೀನಿ, 407 ಗಾಡಿಗೆ ಎಲ್ಲನೂ ಹಾಕ್ಕೊಂಡು ಬಂದುಬಿಟ್ಟು ನಾನು ಅರೇಂಜ್ ಮಾಡಿಬಿಟ್ರೆ ಆಯಿತು. ನಾ ಮತ್ತೆ ಸೋಮವಾರದಿಂದ ಕೆಲ್ಸಕ್ಕೆ ಹೋಗ್ತೀನಿ ರೀ. ಎಷ್ಟು ದಿನ ಅಂತ ರಜಾ ಹಾಕ್ಲಿ, ಹೌದಲ್ಲ? ದೇವಿಕಾ, ನಿನ್ನ ಸಂಬಂಧ ಅಲ್ಲಿಂದ ನಿನ್ನನ್ನು ಹುಡ್ಕೊಂಡು ಒಂದ ಕಾಲ್ ಮೇಲೆ ಬಂದೀನಿ. ನೀ ಇಲ್ದ ನಾ ಬದುಕಲ್ಲ. ಬದುಕಲ್ಲ ಅಂತ ನಿಂತಿ ಅಂದ್ರೆ ಇನ್ನು ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನೆ ನನ್ನ ಮಗ. ಅವಮಾನ ಮಾಡಿಸ್ಕೊಂಡು ಊರಾಗಿದ್ದ ಹೋಗ್ಬೇಕಂತ ಅಷ್ಟ ಆಸೆ ಐತೇನೆ ಮತ್ತೆ ನಿನಗ? ಓಹೋ, ಅಂದ್ರ ಎಲ್ಲ ವಿಷಯನೂ ನಿಮಗೂ ಹೇಳಣ? ಹಾ, ಅಂದ್ರೆ ನಿಮ್ದು ಒಂದೇನ್ರ ಹುಡುಕಿರಬೇಕಲ್ಲ, ಅದ ಎರಡನೇ ಮದ್ವಿ. ಅದನ್ನು ನೀವಾಕಿಗೆಲ್ಲ ಹೇಳೇ ಮದ್ವಿ ಮಾಡ್ಕೊಂಡಿರೇನ? ಏ ಬಾಯಿ ಮುಚ್ಚ ಮುಲ್ಲ, ಹಳೆ ಮುಲ್ಲ, ಬಾಯಿ ಮುಚ್ಚ. ಮಾರಿಗೆ ನನ್ನ ಮಗಾಗ ಭಾಳ ತಾಳ್ಮೆ ಐತಿ, ಅದಕ್ಕೆ ಇನ್ನ ನಿಂತೀನಿ ಮನ್ಯಾಗ. ನನಗಿಲ್ಲ ಮತ್ತೆ ಹೇಳ್ತೀನಿ ನೋಡು, ಕೊಳಪಟ್ಟಿ ಹಿಡಿದು ಎಳಗ ಹೊರಗೆ ಒಗದೆ ಅಂದ್ರೆ ಮತ್ತೆ ಇರಬರ ಮರ್ಯಾದೆಲ್ಲ ತಕೊಂಡು ಹೋಗ್ತೀನಿ. ಯಾವಲ್ಲ ಹೇಳಿದ್ದ? ಊರ್ ರಾಡೆ ಹೇಳಿದ್ದು? ಊರು ದೇಶದ ಬಾಡೆ ಹೇಳಿದ್ ನಿನಗ ನನ್ನ ಮಗನ ಎರಡನೇ ಮದ್ವೆ ಅಂತಂದೆ? ಯಾರು ಹೇಳಿದ್ ನಿನಗ? ಯಾರ್ಯಾಕೆ ಹೇಳ್ಬೇಕ್ರಿ? ಯಾರ್ಯಾಕೆ ಹೇಳ್ಬೇಕು? ಕಣ್ಣು ಮುಂದೆ ಐತಲ್ಲ ಅಮ್ಮ ಅಪ್ಪ ಅಂತಂದು ಬರ್ತಲ್ಲ ಹುಡುಗಿ. ಅವ್ವ, ನೀವೊಂದು ಸ್ವಲ್ಪ ತಾಳ್ಮೆಯಿಂದ ಇರ್ತೀನಿ. ಯಾಕೆ ಸಿಟ್ ಮಾಡ್ಕೊಳಗತ್ತಿ? ಅವಂಗೆಲ್ಲಾನು ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವ ಯಾರಂತ ನಾವು ಅವಂಗೆಲ್ಲ ಪ್ರೂವ್ ಮಾಡಬೇಕು? ಇಂತಾರ ದಿನಾನು ನಾಯಿ ಕುಡಿ ಬೆಳಿತಾವಲ್ಲ ಮಳಿ ಬಂದಾಗ, ಹಂಗತ ಉಪಯೋಗ ಇಲ್ಲಾರ್ದಿವು ಎಲ್ಲ ಕಸ. ನನಗೆ ಗೊತ್ತೈತಿ, ನಾವು ಕೊಡ್ಬೇಕನ್ನೋದು ಇಲ್ಲ. ಆದ್ರ ಕೊಡ್ಲಿಲ್ಲ ಅಂದ್ರೆ ಇಂಥವು ಈಗ ಇವನ್ ಮನಸ್ಸೇ ಬಂದಿರೋದು ನಾಳೆ ಇಂಥವ ಬ್ಯಾರ ಮನಸ್ನಾಗನು ಹುಡ್ತಾವ್. ನಾಯಿ ಕುಡಿ ಹುಡ್ತಂಗ ಪಟ 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 ಅಂತಂದು ಅದಕ್ಕೆ ಹೇಳಕತ್ತೀನಿ ನಾನು ಅಷ್ಟೇ. ಇಲ್ಲ ಅಂದಿದ್ರಿ ಇವ ಯಾವ ಊರ್ದಾಸೆ ಅಂತ ಇವಂಗೆಲ್ಲದು ನಾವು ಉತ್ತರ ಕೊಡ್ಬೇಕು. ನೋಡ್ರಿ, ಆಗಿದ್ದು ಆಗೋತು. ಈಗ ನಾನಕಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ, ಕೋರ್ಟ್ ಸಾಕ್ಷಿಯಾಗಿ ತಾಳಿ ಕಟ್ಟಿ ನನ್ನ ಹೆಂಡತಿ ಮಾಡ್ಕೊಂಡ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಅಡ್ಡು ಬರಂಗಿಲ್ಲ. ಇನ್ಮೇಲೆ ಆಕಿ ನನ್ನ ಹೆಂಡತಿ ನನ್ನ ಮನೆಗೆ ಇರ್ತಾಳ. ಇಲ್ಲ, ನನಗೆ ಮೋಸ ಆಗೈತಿ, ನಾನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀನಿ. ಧಾರಾಳವಾಗಿ ಕೊಡ್ರಿ, ಬಂದು ಕೇಳಲಿ ಪೊಲೀಸರು. ಹೇಳ್ತೀನಿ ಮುಂದೆ ನಾ ಏನು ಮಾಡಬೇಕು ಅಂತ ಗೊತ್ತೈತಿ. ಬಹುಶಃ ನೀವು ಮರ್ತೀರಿ ಅನ್ಸುತ್ತೆ ನಾನು ಯಾರು ಅನ್ನೋದು. ಹೇಳ್ಬೇಕಾ? ಮಾತಾಡ್ರಿ. ಅದೇನೇನು ಮಾತಾಡ್ತಿರೋ, ಅದು ಎಷ್ಟು ಮಾತಾಡ್ತಿರೋ ಮಾತಾಡ್ರಿ. ಐತಿ, ಒಬ್ರೊಬ್ರಿಗೂ ಐತಿ ನಿಮಗೆ. ನೋಡ್ರಿ, ನಾವು ಮೊಗಳ ನಾಯಿ ಕಚ್ಚಲ್ಲ ಅಂತಂದು ಅರ್ಥ ಮಾಡ್ಕೊಂಡಿರೋ ಜನ. ಆಮೇಲೆ ನಮ್ಗೆ ಅನ್ನೆಸೆಸರಿ ಈ ಥರ ಎಲ್ಲ ಟೆನ್ಷನ್ ಕೊಡೋಕ್ಕೆ ಹೆದರ್ಬೇಕನ್ನೋದಿಲ್ಲ. ಇವಾಗ ನಿಮಗೆ ಸತ್ತು ಏನು ಸಾಧಿಸ್ತೀರೋ ನನಗಂಕರು ಗೊತ್ತಿಲ್ಲ. ನೀವು ಸತ್ತು ಹೋಗ್ತೀರಿ. ದೇವಿಕಾ ಅಂತರೂ ಆರಾಮಾಗೇ ಇರ್ತಾಳೆ. ಅದು ಮಾತ್ರ ಖರೆ. ನಿಮ್ಮಂತಾರು ಬಂದು ನಮ್ಮಿಬ್ಬರ ಮಧ್ಯೆ ಎಷ್ಟೇ ಹುಳಿ ಹಿಂಡಕ್ಕೆ ಪ್ರಯತ್ನ ಮಾಡಿದ್ರು ನಾವಿಬ್ಬರು ದೂರ ಆಗಲ್ಲ. ಹೌದು, ದೂರ ಆಗಲ್ಲ. ನನ್ನ ಶಾಪ ಐತಲ್ಲ, ನನ್ನ ಹೊಟ್ಟೆ ಉರಿ ನಿಮ್ಮಿಬ್ಬರಿಗೂ ತಟ್ಟದಂಗೂ ಇರೋದಿಲ್ಲ. ನೋಡ್ತಿರ್ರಿ. ಅಯ್ಯ ಮುಲ್ಲ, ಆತು ಹೋಗು. ತಟ್ಟಿದ್ರೆ ತಟ್ಟುವಲ್ದಕ್ಕ ಆತು ಹೋಗು. ದೇವ್ರು ಎಲ್ಲರ ಪಾಲಿಗೆ ಇರ್ತಾನ, ನಿನಗೆ ಅಷ್ಟೇ ಇರೋದಲ್ಲ. ನೀ ಹೊಟ್ಟೆ ಉರ್ಕೊಂಡಿದ್ದಿ, ಆ ಹುಡುಗಿ ನಿನ್ಕಿನ 10ರಷ್ಟು ಹೊಟ್ಟೆ ಉರ್ಕೊಂಡು ನೊಂದ್ಕೊಂಡೈತಿ. ಅದು ಬಿಡು, ಹೋಗಿ ಮೊದ್ಲು ನೀನ್ ಕೈ ಹಿಡ್ದು ಅಗ್ನಿ ಸಾಕ್ಷಿ ಕೈ ಹಿಡ್ದಿಯಲ್ಲ, ಅಕ್ಕಿ ಹೋಗಿ ಹೊಟ್ಟೆ ಉರಿ ಕಮ್ಮಿ ಮಾಡು. ಅವಾಗ ನಿನಗೆ ಏನ್ರ ಒಂದಿಟ್ಟು ಒಳ್ಳೇದಾಗತ್ತಾನ ಜೀವನದಾಗ. ಬಂದಾನಿಲ್ಲಿ ಹೊಟ್ಟೆ ಉರಿತಂತಿತ್ತಂದು, ಹೊಟ್ಟೆ ಉರಿತ ಹೆಣ್ಣೇನಂತಾವ ಬಂದು ಹತ್ಗಂತ ನಿಂತಾನಿಲ್ಲಿ. ಅಲ್ಲ ಸಾಕು. ಇನ್ನು ಇಲ್ಲಡೆ ತಮ್ಮ, ನನ್ನ ಮಗ್ಗಿರಷ್ಟು ತಾಳ್ಮೆ ಇಲ್ಲ ನನಗ. ಮತ್ತೆ ಚಂಡಿ ಗಟ್ಟಿಗೆ ಬಿಡ್ತೀನಿ ನಿನ್ನ. ಓಕೇನಂತೆ ತಗೊಳ್ಳೆ ಮತ್ತೆ ಒಂದು ಒಟಗಟ್ಟಿಗಿನ್ನ. ನಾನು ನೋಡಕತ್ತೀನಿ. ಹೋಗ್ಲಿ ಬಿಡು, ಹೋಗ್ಬಾರ್ದು ಮಾತಾಡ್ಲಿ ಅಂತ ಹೊರಗ ನಿಂತೀನಿ. ನಾನು ಬಂದಿಲ್ಲ, ಒಳಗ್ ಬರೋ ಚಲೋ ಅಲ್ಲ ಅಂತಂದ ನನ್ನ ಸೊಸಿ ನೊಂದ್ಕಂತಾಳಲ್ಲ ಅಂತ ಯೋಚನೆ ಮಾಡಿದ್ ನಾನು. ಇಲ್ಲ ಅಂದಿದ್ರೆ ಮತ್ತೆ ಹಳೆ ಕೆರವ ತಗೊಂಡ್ಬರ್ತಿದ್ ನಾನು. ಒಳಗ ಇಲ್ಲ ಹೊಡೆದ ಕಳಿಸ್ತಿದ್ದೆ ನನಗ. ಇರ್ಲಿ ತೋರಿಸ್ತಾನ ದೇವ್ರು, ತೋರಿಸ್ತಾನ. ದೇವಿಕಾ, ನೀನಂತರ ಸರ್ವನಾಶ ಆಗೋಗ್ತೀನಿ. ನೋಡ್ತಿರು. ಹೋಗ್ಲಾ, ಹೋಗ ಸುಮ್ನೆ ಹೊಕ್ಕೇನ ಮತ್ತೆ ತಗೊಳ್ಳೆ ಮತ್ತೆ ಹಳೆಗೆರವ ಐತಿ. ಮುದುಕಿ ನಿನಗೈತಿ. ಬಿಡವ, ನೀ ಯಾಕೆ ಅಳ್ತಿದಿ? ನಿಂದೇನು ತಪ್ಪಿಲ್ಲ ಅಂತ ನಮ್ಗೆ ಗೊತ್ತೈತಲ್ಲ, ಯಾಕೆ ಅಳಕತ್ತಿದಿ? ಅದು ನಿಮ್ ಜಾಗದಾಗ ಬೇರೆ ಯಾರು ಇದ್ದಿದ್ರು
ಎಲ್ಲದಕ್ಕೂ ಅನುಮಾನ ಪಟ್ಟಿ ಜೊತೆಗೆ ಏನೇನಾಗಿ ಹೋಗ್ತಿತ್ತನ್ರಿ ಅತ್ತೇರ. ನಿಜವಾಗ್ಲು ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ದುಃಖಕ್ಕಲ್ರಿ ಇದು ಕಣ್ಣೀರು, ಆನಂದ ಬಾಷ್ಪರಿ, ಆನಂದ ಬಾಷ್ಪ. ಹೋಗ್ಲಿ ಬಿಡವ, ಯಾಕಷ್ಟು ನೊಂದ್ಕಂತಿದಿ? ಈಗೇನಾಗಿಲ್ಲಲ್ಲ. ಅವ ಇನ್ ಯಾವತ್ತು ಬಂದ್ರೂ ಹಿಂಗ ಮಾತಾಡಿ ಕಳ್ಸವಂಗ. ಯಾವತ್ತವ ನಿನ್ ತಂಟಕ್ಕೆ ಬರಬಾರ್ದು. ಈಗ ನಾನು ಕೊಟ್ಟಿನಲ್ಲ ಅದನ್ನ ನಾವು ಸುಧಾರಿಸ್ಕೊಂಡು ವಾಪಸ್ ನಮ್ಮನಿಗೆ ಇನ್ನೊಮ್ಮೆ ಬರಕ್ಕೂ ಯೋಚನೆ ಮಾಡೋದಿಲ್ಲ. ನೀ ತಲೆ ಕೆಶೋಬೇಡ. ಸಾಯ್ತೀನಿ ಅನ್ನೋರು ಇಲ್ಲಿವರೆಗೂ ಬಂದು ನಿನಗೆ ಹೆದರ್ಸೋದಿಲ್ಲ. ಸತ್ತಿಡತ್ತಿಗೆ ಬೂದಿಗೆ ಹೋಗಿದ್ದ ರಾಡೆ ಇಲ್ಲಿ ಬಂದು ನಿನಗೆ ಹೆದರ್ಸಕ್ ಬಂದಾನ. ಊರ್ ಭಾಡೆ, ಊರ್ ದೇಶದ ಭಾಡೆ. ತಲೆ ಕೆಶೋಬೇಡ. ನಡಿ. ಎಲ್ಲದಳ ನಮ್ಮ ಸಿಂಚು ಎಲ್ಲೈತಿ? ಅವ್ವ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಇಲ್ಲಿ ಪಕ್ಕದ ಮನೆಯಾಗ ಅವ್ರ ಅಕ್ಕರ್ದ್ರಲ್ಲ, ಅವ್ರ ಮನೆಗೆ ಆಟ ಆಡಕ್ ಹೋಗ್ಯಾಳ ಅಂತ ಕರ್ಕೊಂಡ್ ಹೋಗಿ ನೀನಕಿನ್ನ. ಅಯ್ಯ ಹೌದನ? ಆತಾಳಪ್ಪ, ನೀ ಸಮಾಧಾನ ಮಾಡಾಕಿ ಒಂದಿಟ್ಟು. ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ಅಷ್ಟ್ಯಾಕ ನೊಂದ್ಕೊಂಡು ಅಳಬೇಡ ಅಂತೇಳಿ. ಏನಾಗಿಲ್ಲ, ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ಸಮಾಧಾನ ಮಾಡಾಕಿನಿ, ಸಮಾಧಾನ ಮಾಡಿ. ಹ್ಞೂ ಅವ್ವ, ಆತಾಳ. ಕಣ್ಣೀರು ಉಳಿಸ್ಕೊಳ್ರಿ. ಯಾಕ್ರಿ ಹೇಳ್ತೀರಿ? ನೀವು ಅಂತರ್ಗೋಸ್ಕರ ಕಣ್ಣೀರು ಹಾಕಿದ್ರೆ ನಿಮ್ಮ ಕಣ್ಣೀರು ವೇಸ್ಟ್ ಆಗಲ್ಲೇನ್ರಿ? ಅವ ಅಷ್ಟು ವ್ಯಾಲ್ಯೂ ಐತೇನ್ರಿ ಅವಂಗ? ನಿಮ್ಮ ಕಣ್ಣೀರು ಅಷ್ಟು ವ್ಯಾಲ್ಯೂ ಐತೇನ್ರಿ ಅವನಿಗೆ? ಕಣ್ಣೀರು ಒರೆಸ್ಕೊಳ್ರಿ, ಒರೆಸ್ಕೊಳ್ರಿ. ಸಾರಿ ರೀ, ನನ್ನಿಂದ ನಿಮಗೂ ತೊಂದರೆ ಆಯ್ತು. ನನಗೇನು ತೊಂದರೆ ಆಗಿಲ್ಲ. ನಾ ಕರೆಕ್ಟ್ ಟೈಮಿಗೆ ಬಂದೆ, ಹೌದಿಲ್ಲ? ನೋಡ್ರಿ, ನಾವಿಬ್ಬರು ಕೋರ್ಟ್ನಾಗ ರಿಜಿಸ್ಟರ್ ಮಾಡಿದ್ದತ್ತಾಗ ಫೋಟೋ ಕಳ್ಸಾರಂತ. ಯಾರು ಕಳ್ಸಿರ್ಬೋದು? ಹಂಗಾರಿ ನನಗೆ ನಿಮಗೆ ಪರಿಚಯ ಇರ್ತಾರಲ್ಲ, ಅವ್ರಿಗೂ ಮ್ಯೂಚುವಲ್ ಆಗಿ ಪರಿಚಯ ಇರ್ತಾರ. ಅಲ್ಲಿಂದ ಅಲ್ಲಿಗೆ ಹೋಗಿರತ್ತ. ಬಿಡ್ರಿ, ಯಾಕೆ ತಲೆ ಕೇಸ್ಕೊತೀರಿ? ಈಗ ಅವ್ ಮನೆ ನೋಡಿದ್ರು ಏನಾಯ್ತು? ಸತ್ಯ ಗೊತ್ತಾಗ್ಬೇಕಿತ್ತು. ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಒಂದ್ಸರಿ ಬಂದು ಮಾತಾಡೋಣ. ಹುಷಾರಂತರೂ ಇರ್ರಿ, ಹೇಳಕ್ಕಾಗಲ್ಲ. ಮೊದ್ಲ ಅವಂಗ ಫಸ್ಟ್ರೇಷನ್ ಆಗೈತಿ. ಅವು ಬಂದು ಬೈದಿದ್ದು ಅಂತ ಇನ್ನೊಂಚೂರು ಅದಕ್ಕೆ ತಲೆ ಕೆಟ್ಟಿರ್ತೈತಿ. ಸ್ವಲ್ಪ ಹುಷಾರಾಗಿ ಅಂಕರು ಓಡಾಡ್ರಿ. ನೀವು ಕೆಲ್ಸಕ್ಕೆ ಅದ ನಾಳೆ ಹೋಗಿ ಕರ್ಕೊಂಬರೋಣ ಅಂದ್ರಲ್ಲ, ನಿಮ್ಮ ಅವ್ವ ಅಪ್ಪನ್ನ ಕರ್ಕೊಂಬಂದು ಇಲ್ಲೊಂದು ಮನಿ ಮಾಡಿಡೋಣ. ನೋಡೋಣ ಅಂತ. ಆದಷ್ಟು ನಾನು ನಿಮ್ಮನ್ನ ಗಾಡ್ಯಾಗ ಬಿಟ್ಟು ಗಾಡಿಯಿಂದ ವಾಪಸ್ ನಿಮ್ಮನ್ನ ಪಿಕಪ್ ಮಾಡ್ಕೊಂಬರೋಕೆ ಪ್ರಯತ್ನ ಅಂತೂ ಮಾಡ್ತೀನಿ. ಆಯ್ತಾ? ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಿ? ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಅವಶ್ಯಕತೆ ಐತಾ? ಏನಾರ ತಿನ್ನಕ್ಕೆ ಬಿಸಿ ಬಿಸಿ ಇದು ಮಾಡ್ಬೋದಾ ನಂಗ? ಹ್ಞೂ ರೀ, ಮಾಡ್ತೀನಿ. ನೀವೇನಂತೀರೋ ಅದು ಮಾಡ್ತೀನಿ. ನೀವೇನು ಮಾಡಿದ್ರು ನಂಗೆ ಓಕೆ. ಹೋಗಿ ಅಷ್ಟು ಕುತ್ಕೊಂಡು ತಿನ್ನೋಣ ಅಂತ ಏನಾರು ಮಾಡಿ. ನಾನು ಅವನ್ನ ಕರಿತೀನಿ. ಯಾಕೋ ಅಲ್ಲೇ ನಿಂತ್ಕೊಂಡ್ರೆ ಅನ್ಸುತ್ತೆ ಅವನು. ಸರಿ. ಇವಂಗ ಇನ್ನೂ ಒಮ್ಮೆ ಬೆಶಗ ಟೈಟ್ ಮಾಡ್ಬೇಕು. ಇವಂಗ ಮಾಡ್ತೇನೆ. ಮನೆ ಹತ್ರ ಬರೋಕ್ಕೂ ಯೋಚನೆ ಮಾಡೋದಲ್ಲ, ತಲೆನೂ ಹಾಕಬಾರ್ದಿವ ನಮ್ಮ ಮನೆ ಕಡೆಗೆ. ಹಂಗೆ ಮಾಡ್ಬೇಕು ಇವಂಗ. ಸುಮಿತ್ರಾ. ಓ, ನೀವಾ? ಅತ್ತಿಗೆಮ್ಮ, ಅಪ್ಪ, ಅವ್ವ ಯಾರೂ ಇಲ್ಲ. ಅದೇನೋ ಒಂದು ಕೆಲಸ ಇದಂತ ಎಲ್ಲರೂ ಹೊರಗೆ ಹೋಗ್ಯಾರ. ನಿಮ್ಗೆ ಹೇಳಿಲ್ಲ ಅತ್ತಿಗೆಮ್ಮ ಏನು ವಿಷಯ? ಇಲ್ಲ ರೀ, ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮನ್ನ ಭೇಟಿ ಆಗಬೇಕು ಅಂತ ಬಂದಿದ್ದು. ಅದಕ್ಕೆ ಬಂದೆ. ಯಾರೂ ಇಲ್ಲ ಮನ್ಯಾಗ ಅಂತ ನನಗೂ ಗೊತ್ತಾಯ್ತು. ಹಾಂ, ಮನ್ಯಾಗ ಯಾರು ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಂದ್ರೆ ನಾನು ಸುಮಿತ್ರಾ ಕಾಲ್ ಮಾಡಿದ್ದೆ. ಸುಮಿತ್ರಾ ಹಿಂಗ ನಾವಿಲ್ಲ ಅಂತಂದ್ಲು. ಅದಕ್ಕೆ ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. 1-2 ನಿಮಿಷ ನಿಮ್ಮ ಜೊತೆ ಮಾತಾಡ್ಬೋದಾ? ಬೇಜಾರಾಗಬೇಡಿ. ನಂಗೆ ಗೊತ್ತು ಮನ್ಯಾಗ ನಿಮ್ಮ 2ನೇ ಅತ್ತಿಗೆ ಮಾತಾರ ಪಾಪು ಐತಿ ಅಂತ ಹೇಳಿ. ಅದಕ್ಕೆ ಧೈರ್ಯ ಮಾಡಿ ಬಂದೆ. ಅವರು ಇಲ್ಲ ಅಂತಿದ್ರೆ ನಾನೇನು ಬರ್ತಿರ್ಲಿಲ್ಲ. ಅಲ್ಲ, ನನ್ನ ಹತ್ರ ಏನು ಮಾತಾಡಬೇಕಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಹೆಂಗೆ ಹೇಳಲಿ, ನಾನು ನಿಮ್ಮನ್ನು ಫಸ್ಟ್ ಸರಿ ನೋಡಿದ್ನಲ್ಲ, ಆವಾಗ ನೀವು ನಂಗೆ ಭಾಳ ಇಷ್ಟ ಆಗ್ಬಿಟ್ರಿ. ಅದಕ್ಕೆ ನಿಮ್ದೀಗ ಡೈವರ್ಸ್ ಆಗೋ ಹಂತಕ್ಕೆ ಬಂದೈತೆ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ಕೇಳೋಕ್ಕೋಸ್ಕರ ಬಂದೆ. ಪ್ರಿಯಾ, ಯವ ಪ್ರಿಯಾ, ಪ್ರಿಯಾ, ಯವ ಪ್ರಿಯಾ, ನೀನ ನನ್ನನ್ನು ಕಾಪಾಡ್ಬೇಕವ. ನನ್ನ ಮಗನ ಕಾಪಾಡೋದು ನಿನ್ನ ಕೈಯಾಗ ಐತವ. ನಾನು ನನ್ನ ಮಗ ಬದುಕ್ಬೇಕಂದ್ರೆ ನೀ ನಮ್ಮನ್ನ ಕ್ಷಮಿಸ್ಬೇಕವ, ಕ್ಷಮಿಸ್ಬೇಕು. ಪ್ರಿಯಾ, ಪ್ರಿಯಾ. ಮನೆಯಾಗ ಯಾರು ಇಲ್ಲ, ಇದು ಒಳ್ಳೆ ಟೈಮು ಅಂತ ನಾನು ಬಂದರೆ ಇದು ಮುದುಕಿ ಬಂದ್ಬಿಡ್ತಲ್ಲಪ್ಪ. ಇದೇನು ತಕೊಂಬಂದತ್ತೇನ? ಅತ್ತಿಯರಾಗ ಏನ್ರಿ ಇದು? ಯಾಕೆ ಈ ಥರ ಹತ್ಕೊಂಡು ಇಲ್ಲಿವರೆಗೂ ಬಂದಿರಿ? ಏನಾದ್ರಿ? ಆರಾಮದಿರಿಲ್ಲ? ಯಬ್ಬ, ಈ ಕಡೆ ಬಾರ ತಮ್ಮ. ಏನು ಹುಡು ನೋಡ್ಕೊಂಡು ನಿಂತಿ ಮಕ್ಕ? ನಾನು ನಿನ್ನ ಕಣ್ಣಾಗರ ಮಣ್ಣು ಹಾಕ್ಲಿ, ತಕ್ಕಡಿ ಬಾ. ಯವ್ವ, ನಿನ್ನ ಕಾಲಿಗೆ ಬೀಳ್ತೀನಿ ಪ್ರಿಯಾ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗನ ಉಳಿಸಿ ನನಗೆ ಕೊಡ ಯವ್ವ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಿಗೆ ಇಷ್ಟು ದೊಡ್ಡವನ್ ಮಾಡಿ ಮದುವೆ ಮಾಡಿರೋ ನನ್ನ ಮಗ ಸಾಯ್ತೀನಿ ಅಂತಾನೆ ಯವ್ವ. ನನ್ನ ಮಗನ ನನ್ನ ಹೆಂಗಾರ ಮಾಡಿ ಉಳಿಸ ಯವ್ವ. ನಾನು ಬಿಡು, ಕಾಡು ಬಾ ಅನ್ನತ್ತ ನಾಡು ಹೋಗನತ್ತಿ. ಇವತ್ತ ಸಾಯಕಿ ನನ್ನ ಮಗನ ಉಳಿಸ್ಕೊಡ ಪ್ರಿಯಾ, ನನ್ನ ಮಗನ ಉಳಿಸ್ಕೊಡ ಯವ್ವ. ಅತ್ತಿಯರ, ನೀವು ಈ ಥರ ಬಂದು ಅಳೋದ್ರಿಂದ ನಂಗೇನು ಅರ್ಥ ಆಗಂಗಿಲ್ರಿ. ಏನಾಗಿದ್ರಿ? ಆರಾಮಿಲ್ಲನ್ರಿ? ಏನಾತಿ ಇವ್ರಿಗೆ?
ಏನಂತ ಹೇಳಯ್ಯವ ಪ್ರಿಯಾ, ಏನಂತ ಹೇಳಯ್ಯವ? ನನಗೆ ನನ್ನ ಮಗ ವಿಷ ತಗೊಂಡು ಸಾಯೋದು ಬಿಟ್ರೆ ಇನ್ನೇನು ಉಳ್ದಿಲ್ಲ ತಂಗಿ, ಇನ್ನೇನು ಉಳ್ದಿಲ್ಲ. ನನ್ನ ಮಗಂದು ನಂದು ಎಲ್ಲನೂ ಜೀವನ ನಿನ್ನ ಕೈಯಾಗ ಐತೆಯವ್ವ, ನಿನ್ನ ಕೈಯಾಗ ಐತೆ. ಅತ್ತಿಯರ ಹಿಂಗತ ಅಳದ್ ಬಿಡ್ರಿ. ಮನ್ಯಾಗ ಬಾ ಅಂತಿದಾಳ್ರಿ, ನಮ್ಮ ಮನ್ಯಾಗ ಸಣ್ಣ ಕೂಸೈತಿ. ಯಾಕೆ ಇಲ್ದಿರ ದರಿದ್ರ ಎಲ್ಲ ನಮ್ಮ ಮನೆಗೆ ಹಚ್ಬೇಕಂತೀರಿ? ಏನಾತಂತೇಳಿ ಕರೆಕ್ಟಾಗಿ ಹೇಳ್ರಿ.